ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಕೆಎ ಇಂದ ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ. ಹೌದು ಗೈಸ್, ಕೆಎ ಇಂದ ಹೊಸ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ 2026ರ ಹೊಸ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಯಾವ ಒಂದು ಹುದ್ದೆಗೆ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ದಾರೆ, ಇದು ಯಾವ ಒಂದು ಇಲಾಖೆ ಆಗಿರುತ್ತೆ, ಎಷ್ಟು ಹುದ್ದೆಗಳನ್ನ ಬಿಡುಗಡೆ ಮಾಡಿದ್ದಾರೆ, ಸೊ ಪ್ರಾರಂಭಿಕ ದಿನಾಂಕ ಯಾವಾಗ, ಕೊನೆ ದಿನಾಂಕ ಯಾವಾಗ, ಹಾಗೆ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು, ಸೊ ಹೇಗೆ ಅರ್ಜಿಯನ್ನ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್. ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರೊಂದಿಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಓಕೆ, ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅದರಲ್ಲೂ ಕೂಡ ನಾವು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಆಗಿರುತ್ತೆ. ಸೊ ಇದು ಯಾವ ಹುದ್ದೆಗಳಪ್ಪ ಅಂತಂದ್ರೆ, ಇದು ಸೆಕ್ಷನ್ ಆಫೀಸರ್. ಓಕೆ, ಇದು ಸೆಕ್ಷನ್ ಆಫೀಸರ್ ಒಂದು ಅಧಿಸೂಚನೆ ಆಗಿರುತ್ತೆ. ಓಕೆ, KSLSA. ಓಕೆ, ಸೊ KSLSA ಅಂದ್ರೆ ಕಾನೂನು ವಿಭಾಗ. ಓಕೆ, ಕಾನೂನು ವಿಭಾಗದಲ್ಲಿ ಒಂದು ಸೆಕ್ಷನ್ ಆಫೀಸರ್ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇದೊಂದು ಸ್ಪೆಷಲ್ ಆಗಿ ಒಂದು ನ್ಯಾಯಾಲಯದ ಹುದ್ದೆಗಳಾಗಿರ್ತವೆ, ನ್ಯಾಯಾಲಯದಲ್ಲಿರುವ ಒಂದು ಹುದ್ದೆಗಳಾಗಿರ್ತವೆ. ಸೊ ಹಾಗೆ ಈ ಒಂದು ಹುದ್ದೆಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಏನೇನು ಅರ್ಹತೆ ಇರಬೇಕು, ಸೊ ಪ್ರಾರಂಭಿಕ ದಿನಾಂಕ ಯಾವಾಗ, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನೋಡಬಹುದು, ಕರ್ನಾಟಕ ರಾಜ್ಯ ಪತ್ರ ಕೂಡ ಬಿಡುಗಡೆ ಮಾಡಿದ್ದಾರೆ, ಅಧಿಕೃತವಾಗಿ ಪ್ರಕಟಿಸಲಾಗಿದೆ. ಓಕೆ, ಕರ್ನಾಟಕ ರಾಜ್ಯ ಪತ್ರದಿಂದ ಇದೊಂದು ಹೊಸ ಅಧಿಸೂಚನೆ ಆಗಿರುತ್ತೆ. ಸೊ 16ನೇ ಏಪ್ರಿಲ್ 2026ಕ್ಕೆ ಇದೊಂದು ಅಧಿಸೂಚನೆ ಮಾಡಿರ್ತಾರೆ. ಸೊ ಇದು ಶಾಖಾಧಿಕಾರಿ. ಓಕೆ, ಶಾಖಾ ಅಧಿಕಾರಿ ಹುದ್ದೆ ಆಗಿರುತ್ತೆ. ನೇರ ನೇಮಕಾತಿ ಮೂಲಕ ಈ ಒಂದು ಹುದ್ದೆಗೆ ಆಯ್ಕೆ ಮಾಡ್ಕೊಂತಿದ್ದಾರೆ. ಓಕೆ, ಸೊ ಅದೇ ರೀತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು 15/5/2026 ಅಂದ್ರೆ ಮೇ ತಿಂಗಳ 15ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು. ಸೊ ಒಟ್ಟಾರೆ ಕಾನೂನು ರಾಜ್ಯ ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇಲ್ಲಿ 17 ಶಾಖಾಧಿಕಾರಿ ಹುದ್ದೆಗಳಿದಾವೆ. ಸೊ ನೋಡಿ, ಈ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಕರ್ನಾಟಕ ರಾಜ್ಯ ಪತ್ರ. ಸೊ ನಿಮಗೆ ಇತ್ತೀಚಿನ ಪ್ರಕಟಣೆಗಳಲ್ಲೂ ಇದರಲ್ಲೂ ಸಿಗುತ್ತೆ. ಸೊ ಇದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಕ್ಲಿಕ್ ಮಾಡ್ಕೊಂಡು ಇದನ್ನ ವಾಚ್ ಮಾಡಬಹುದು. ಓಕೆ, ಇದರಲ್ಲಿ ಉಳಿಕೆ ಮೂಲ ವೃಂದ, ನಾನು ಇದು ತೋರಿಸ್ತಿರೋದು ನಿಮಗೆ RPC ವಿಭಾಗದ ಅಭ್ಯರ್ಥಿಗಳಿಗೆ. ಓಕೆ, ಸೊ ಒಂದೇದಾಗಿ RPC ವಿಭಾಗದ ಅಭ್ಯರ್ಥಿಗಳಿಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಎಲ್ಲ ಅವರಿಗೆ ಉಳಿಕೆ ಮೂಲ ವೃಂದ. ಸೊ ಇದರೊಂದಿಗೆ ನೋಡಿ, ಹೈದರಾಬಾದ್ ಕರ್ನಾಟಕ ಅವ್ರಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ, ಅವ್ರಿಗೂ ಕೂಡ ಓಪನ್ ಮಾಡ್ಬಿಡ್ತೀನಿ. ಸೊ ನೋಡಿ, ಹೈದರಾಬಾದ್ ಕರ್ನಾಟಕದವರೆಗೂ ಕೂಡ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ರೆ ಅವ್ರಿಗೆ 2 ಶಾಖಾಧಿಕಾರಿ ಹುದ್ದೆಗಳಿದಾವೆ. ಸೊ ಇವರಿಗೆ 17 ಶಾಖಾಧಿಕಾರಿ ಹುದ್ದೆಗಳಿದಾವೆ. ಒಟ್ಟಾರೆ 2 ಸೇರಿಸ್ಬಿಟ್ಟು 19 ಶಾಖಾಧಿಕಾರಿ ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, RPC ವಿಭಾಗದಲ್ಲಿ ಪ್ರವರ್ಗ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಸಾಮಾನ್ಯ ಅಭ್ಯರ್ಥಿ ಏನು ಸಮತಲ ಮೀಸಲಾತಿ, ಗುರುತಿಸಲಾದ ಅಂಗವಿಕಲತೆಗಳು ಕೊಟ್ಟಿದ್ದಾರೆ. ವೇತನ ಶ್ರೇಣಿ ಬಂದ್ಬಿಟ್ಟು 69,000ದಿಂದ ಸ್ಟಾರ್ಟ್ ಆಗುತ್ತೆ, 1,34,000 ತನಕ ಇದಿರುತ್ತೆ ವೇತನ ಶ್ರೇಣಿ. ಸೊ ನೇಮಕಾತಿ ವಿಧಾನ ಕೂಡ ಹೇಗಿರುತ್ತೆ ಅಂತಂದ್ರೆ, ಸೊ ಏನೋ ಒಂದು ನೇಮಕಾತಿ ಪರೀಕ್ಷೆ ಮೂಲಕ ಒಂದು ನೇಮಕಾತಿ ವಿಧಾನ ಮಾಡ್ತಾರೆ. ಇದು ಕೂಡ ನೀವು ಕ್ಲೀನ್ ಆಗಿ ನೋಡ್ಕೊಳ್ಳಿ. ಸೊ ಅದೇ ರೀತಿ ಕೆಲವೊಂದು ಸುತ್ತೋಲೆಗಳನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಹತೆ, ಸೊ ಇಲ್ಲಿ ನೋಡಿ, ಸೊ ಮೇನ್ ಪಾಯಿಂಟ್ ಇಲ್ಲಿರೋದು, ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಪಡೆದಿರಬೇಕು, LLB ಆಗಿರಬೇಕು. ಓಕೆ, ಸೊ ಮೇನ್ ಥಿಂಗ್, ಸೊ ಇದು ಪದವಿ ಇರಲೇಬೇಕು, ವಿದ್ಯಾರ್ಹತೆ. ಸೊ ವಯೋಮಿತಿ ಬಂದ್ಬಿಟ್ಟು 18 ವರ್ಷ ಮೇಲಿರಬೇಕು. ಅದೇ ರೀತಿ ಒಂದು ಸಡಿಲಿಕೆಯನ್ನು ಕೊಟ್ಟಿದ್ದಾರೆ, ಅಂದ್ರೆ ಓಕೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು. ಸೊ ಈ ರೀತಿ ಸಾಮಾನ್ಯ ಅಭ್ಯರ್ಥಿಗೆ 40 ವರ್ಷ ಮಾಡಿದ್ದಾರೆ, 43 ವರ್ಷ ಯಾವುದು 2A 2B 3A 3B ಹೊಂದಿರದ ವರ್ಗದವರಿಗೆ. ಅದೇ ರೀತಿ SC ST ಅವರಿಗೆಲ್ಲ 45 ವರ್ಷ ಮಾಡಿದ್ದಾರೆ. ಓಕೆ, ಸೊ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿ ಆಮೇಲೆ 2A 2B 3A 3B ಇವರಿಗೆಲ್ಲ 1,000 ಇರುತ್ತೆ. ರಿಮೈನಿಂಗ್ ಏನ್ ಕ್ಯಾಟಗರೀಸ್ ಇದಾವೆ ಅವರಿಗೆಲ್ಲ 500 ರೂಪಾಯಿ ಇರುತ್ತೆ. ಸೊ ಹಾಗೆ ಸೂಚನೆಗಳು ಕೊಟ್ಟಿದ್ದಾರೆ, 15ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅರ್ಜಿ ಸಲ್ಲಿಸಲು. ಸೊ ಅದೇ ರೀತಿ ಆಯ್ಕೆ ವಿಧಾನ, ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ, ಸಂದರ್ಶನ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನ್ OMR ಟೈಪ್ ಇರುತ್ತೆ. ಓಕೆ, ಆಫ್ಲೈನ್ ಮೂಲಕ ಏನು ವಸ್ತುನಿಷ್ಠ ಪ್ರಶ್ನೆಗಳೊಂದಿಗೆ ಪ್ರಶ್ನೆ ಪತ್ರಿಕೆ 1 ಮತ್ತು 2ರ OMR ಮಾದರಿ ಶೀಟ್ ಅಲ್ಲಿ ಇರುತ್ತೆ. ಸೊ ಯಾವ ರೀತಿ ನೀವು KA KPS ಎಕ್ಸಾಮ್ ಬರ್ದಿದಿರಲ್ಲ ಅದೇ ರೀತಿ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬೆಂಗಳೂರು ಕೇಂದ್ರದಲ್ಲಿ ನಡೆಸಲಾಗುವುದು. ಸೊ ನೋಡಿ, ಇಲ್ಲಿ ಎಕ್ಸಾಮ್ ಸೆಂಟರ್ಸ್ಗೆ ಆಪ್ಷನ್ಸ್ ಕೊಟ್ಟಿಲ್ಲ, ಎಲ್ಲಾ ಎಕ್ಸಾಮ್ಸ್ ನ ಬೆಂಗಳೂರಲ್ಲೇ ಕಂಡಕ್ಟ್ ಮಾಡ್ತಾರೆ. ಸೊ ಅಭ್ಯರ್ಥಿಯ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಕರ್ನಾಟಕ, ಇಲ್ಲ ಸೂಚನೆಗಳನ್ನು ನೀವು ಓದ್ಕೊಳ್ಳಿ. ಓಕೆ, ಸೊ ಎಲ್ಲ ಓದಕ್ ಹೋಗಲ್ಲ, ವಿಡಿಯೋ ಲೆಂತಿ ಆಗುತ್ತೆ. ಇಲ್ಲಿ ಮೇನ್ ಇದೆ ನೋಡಿ, ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತಂದ್ರೆ ಸಾಮಾನ್ಯ ಜ್ಞಾನ ಇರುತ್ತೆ. ಓಕೆ, ಜನರಲ್ ನಾಲೆಜ್ ಪೇಪರ್. ಸೆಕೆಂಡ್ ನಿರ್ದಿಷ್ಟ ಪತ್ರಿಕೆ ಇರುತ್ತೆ, ಅದು ಕೂಡ 2 ಗಂಟೆ ಇರುತ್ತೆ. ಟೋಟಲ್ 300 ಅಂಕ, ಕನಿಷ್ಠ ಅಂಕ 105 ತೆಗಿಲೇಬೇಕು. ಸೊ ಕನಿಷ್ಠ 105
ಅಂಕಗಳು ಇರ್ತವೆ. ಒಟ್ಟು ಪ್ರಶ್ನೆಗಳು 100 ಇರ್ತವೆ. 2 ಗಂಟೆ ಸಮಯನ ಕೊಟ್ಟಿರ್ತಾರೆ. ಸೊ ಎಲ್ಲ ಸಿಲೆಬಸ್ ಕೊಟ್ಟಿದ್ದಾರೆ ನೋಡಿ ಏನೇನು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ನೆಗೆಟಿವ್ ವ್ಯಾಲ್ಯೂಷನ್ ಕೂಡ ಇರುತ್ತೆ. ಸಂದರ್ಶನಕ್ಕೆ 20 ಅಂಕ ಇರುತ್ತೆ, ಗನಿಷ್ಠ 10 ಅಂಕ ನೀವು ತೆಗಿಲೇಬೇಕು. ಸೊ ಆನ್ಲೈನ್ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಅದೇ ರೀತಿ ಕೆಲವೊಂದು ಅರ್ಹತಾ ಷರತ್ತುಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಈ ಒಂದು ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು. ಬಿಕಾಸ್ ಈ ವಿಡಿಯೋ ಲೆಂತಿ ಆಗುತ್ತೆ, ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಈ ಒಂದು ವಿಡಿಯೋ ನೋಟಿಫಿಕೇಶನ್ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದು ನಿಮಗೆ ಸಿಗ್ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಅದರ ಲಿಂಕು ಕೂಡ ಕೊಟ್ಟಿದ್ದಾರೆ, ಅದು ಕೂಡ ನಿಮಗೆ ತಿಳಿಸ್ತೀನಿ. ಓಕೆ, ಸೊ ಸ್ಟೇ ಟ್ಯೂನ್ ವಿತ್ ಅಸ್. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.